ಏರ್ಪೋರ್ಟ್ ಟೋಲ್ ದರ ಏರಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇಂದು ಏರ್ಪೋರ್ಟ್ ರಸ್ತೆಯಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ಜೆಡಿಎಸ್ನ ಯುವ ನಾಯಕ ನಿಖಿಲ್ ಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ನಡೆಸ್ತಾ ಇದ್ದ ನಿಖಿಲ್ ಗೌಡ ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ 16 ದಿನಗಳಿಂದ ಕನ್ನಡ ಸಂಘಟನೆ, ವಿವಿಧ ಪಕ್ಷಗಳು ಪ್ರತಿಭಟನೆಯನ್ನ ನಡೆಸುತ್ತಲೇ ಇವೆ. ಲಕ್ಷಕ್ಕಿಂತ ಹೆಚ್ಚು ಗಾಡಿಗಳು ಏನು ಓಡಾಡುತ್ತೆ. ಇವತ್ತು 115 ರೂಪಾಯಿ ಅಂದ್ರೆ ನಿಮಗೆ 1.25 ಕೋಟಿ ನಿಮಗೆ ಒಂದು ದಿನಕ್ಕೆ ಕಲೆಕ್ಷನ್ ಆಗ್ತದೆ. 35 ರಿಂದ 40 ಕೋಟಿ ರೂಪಾಯಿ ನಿಮಗೆ ತಿಂಗಳ ಕಲೆಕ್ಷನ್. ಇದು ನಿಮ್ಮ ಟೋಟಲ್ ಬಡ್ಜೆಟ್ ಬಂದು ಪ್ರಾಜೆಕ್ಟ್ದು 600 ಕೋಟಿ ರೂಪಾಯಿ. ನಾನು ಹೇಳೋದು ಇವತ್ತು ಅವ್ರೇನು ಹೇಳ್ತಾ ಇದ್ದಾರೆ, 2 ವರ್ಷ ಕಾಮಗಾರಿ ನನಗೆ ಡಿಲೇ ಆಗಿದೆ ಅಂತ. ಇವತ್ತು ಸಾರ್ವಜನಿಕರು ಯಾಕೆ ಹೊಣೆ ಆಗಬೇಕು ಸ್ವಾಮಿ ಅಂತ ನಾನು ನಿಮ್ಗೆ ಕೇಳ್ತೀನಿ. ಈ ಕುರಿತಾಗಿ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ಅಭಿ. ಈಗಾಗಲೇ ಜೆಡಿಎಸ್ನ ಕಾರ್ಯಕರ್ತರು ಈ ಒಂದು ಏರ್ಪೋರ್ಟ್ ರಸ್ತೆಯ ಟೋಲ್ ಬಳಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ನಿಖಿಲ್ ಗೌಡ ನೇತೃತ್ವದಲ್ಲಿ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ರಾಘವೇಂದ್ರ, ಏನೀಗ ಬೆಳಗ್ಗೆ ಏನು ಪ್ರತಿಭಟನೆ ಮಾಡಿರುವಂತದ್ದು ಜೆಡಿಎಸ್ ನ ಯುವ ನಾಯಕ ನಿಖಿಲ್ ಗೌಡ ಅವರು ಒಂದು 300 ರಿಂದ 400 ಜನ ಇಲ್ಲಿ ಸೇರಿರುವಂತದ್ದು. ಈಗ ಸದ್ಯಕ್ಕೆ ಏನು ಟೋಲ್ ನ ದರ ಇಳಿಸ್ಬೇಕು ಅನ್ನೋ ಕಾರಣಕ್ಕೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಮೇ 3 ರಿಂದ ಇಲ್ಲಿವರೆಗೂ 16 ದಿನ ಆಯ್ತು. ಇವತ್ತಿನವರೆಗೂ 16 ದಿನ ಆಯ್ತು. 16 ದಿನ ಆದ್ರೂ ಕೂಡ ಯಾರೇ ಕೂಡ ರಾಜ್ಯ ಸರ್ಕಾರ ಇರ್ಲಿ, ಕೇಂದ್ರ ಸರ್ಕಾರ ಇರ್ಲಿ, ಯಾರು ಕೂಡ ಮಧ್ಯ ಪ್ರವೇಶ ಮಾಡ್ತಿಲ್ಲ. ಮತ್ತೆ ಜನಸಾಮಾನ್ಯ ಕಷ್ಟಗಳನ್ನ ಯಾರು ಕೂಡ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋ ಕಾರಣಕ್ಕೆ ಏನು ಟೋಲ್ಗೆ ಒಂದು ಏನು ನುಗ್ಗಿ ಒಂದು ಏನು ರಸ್ತೆ ತಡೆ ನಡೆಸಿರುವಂತದ್ದು. ಈ ರಸ್ತೆ ತಡೆ ನಡೆಸಿರೋ ಸಂದರ್ಭದಲ್ಲಿ ಒಂದು 100 ರಿಂದ 1 ಕಿಲೋಮೀಟರ್ ಇಂದ 2 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಕಂಡು ಬಂದಿದೆ ರಾಘವೇಂದ್ರ. ಓಕೆ ಅಭಿಷೇಕ್, ಈಗಲೂ ಕೂಡ ಅಲ್ಲಿ ಟೋಲ್ ವ್ಯವಸ್ಥೆ ಹೇಗಿದೆ? ಈಗಲೂ 100ಕ್ಕೂ ಹೆಚ್ಚು ರೂಪಾಯಿಗಳನ್ನು ಕೊಟ್ಟು ಅಲ್ಲಿ ಸಂಚರಿಸಬೇಕಾದಂಥ ಅಗತ್ಯತೆ ಕ್ಯಾಬ್ ಡ್ರೈವರ್ಗಳಿಗೂ ಇದೆಯಾ? ಈ ಬಗ್ಗೆ ಸರ್ಕಾರ ಏನಾದರೂ ತನ್ನ ನಿಲುವನ್ನು ಪ್ರಕಟಿಸಿದೆಯಾ? ಇದಕ್ಕೆ ನಿಖಿಲ್ ಗೌಡ ಅಥವಾ ಜೆಡಿಎಸ್ನ ಮುಖಂಡರು ಏನು ಹೇಳ್ತಾರೆ? ರಾಘವೇಂದ್ರ, ಈಗ ಏನು 30 ರೂಪಾಯಿ ಕೊಡ್ಬೇಕಾಗಿತ್ತು ಟೋಲ್ಗೆ 115 ರೂಪಾಯಿ ಮಾಡಿದ್ದಾರೆ. ಇವಾಗ್ಲೂ ಅಷ್ಟೇ ಅದೇ ದರ, ಈಗ ಪರಿಷ್ಕೃತ ದರ ಏನಿದೆ ಅದನ್ನೇ ಇವಾಗ ಮುಂದುವರ್ಸ್ಕೊಂಡು ಹೋಗಿರುವಂತದ್ದು. ಈಗ ಸದ್ಯಕ್ಕೆ ಅಲ್ಲಿದ್ದ ಏನು ಆಗ್ಲಿ ಪ್ರಯಾಣಿಕರಾಗ್ಲಿ ಮತ್ತೆ ಮ್ಯಾಕ್ಸಿ ಕ್ಯಾಬ್ ಅವರಾಗ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಎಷ್ಟು ದರ ನಿಗದಿಪಡಿಸಿದ್ದಾರೆ ಅಷ್ಟೇ ದರ ಕೂಡ ಕೊಟ್ಟು ಹೋಗಿರುವಂತದ್ದು. ಈಗ ಏನು ಕ್ಯಾಬ್ ನ ಚಾಲಕರು ಏನಿರ್ತಾರೆ ಆ ದರವನ್ನ 115 ರೂಪಾಯಿ ಏನಿದೆ ಒಂದು ಟೋಲ್ ನ ದರವನ್ನ ಗೆಸ್ಟ್ ನ ಬಳಿನೇ ಅದನ್ನು ಏನು ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು ನಡೀತಾ ಇದೆ. ಆದ್ರೆ ಈಗ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯಾರು ಕೂಡ ಮಧ್ಯಪ್ರವೇಶ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹೇಳೋ ಪ್ರಕಾರ ನಾವು ಇಲ್ಲಿ ಇಷ್ಟು ಖರ್ಚು ಮಾಡಿದೀವಿ, ನೀವು ದುಡ್ಡು ಕೊಡ್ಲೇಬೇಕು ಅನ್ನುವಂಥದ್ದು ಒಂದು ಆ ಅರ್ಥದಲ್ಲಿ ಒಂದು ಹೇಳ್ತಾ ಇದೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಇದೊಂಥರ ಅವೈಜ್ಞಾನಿಕ ಟೋಲ್ ಅಂತಾನೆ ಹೇಳ್ಬೋದು. ಸರ್ವಿಸ್ ರಸ್ತೆ ಕೂಡ ಇಲ್ಲ, ಬಲವಂತವಾಗಿ ಆ ಟೋಲ್ ಒಳಗಡೆ ಟೋಲ್ ಇಂದ ನೀವು ದುಡ್ಡು ಕೊಟ್ಟೆ ಹೋಗ್ಬೇಕು ಅನ್ನುವಂಥದ್ದು ಒಂದು ನಿಯಮ ಆಗಿರುವಂತದ್ದು. ಮತ್ತೆ ಈಗಲೂ ಅಷ್ಟೇ ಜೆಡಿಎಸ್ ಸಾಕಷ್ಟು ಪ್ರತಿಭಟನೆ ಕೂಡ ನಡೀತು. ಇದ್ರ ಬಗ್ಗೆ ಕರವೇ ಆಗ್ಲಿ ಮತ್ತೆ ಜನಪರ ಸಂಘಟನೆಗಳು ಕೂಡ ಸಾಕಷ್ಟು ಏನು ಪ್ರತಿಭಟನೆ ನಡೆಸಿದ್ರು. ಆದ್ರೆ ಇವತ್ತು ಏನು 16 ದಿನ ಆದ್ಮೇಲೆ ಇವತ್ತು ಜೆಡಿಎಸ್ ಯುವ ನಾಯಕ ಏನು ನಿಖಿಲ್ ಗೌಡ ಅವರು ಕೂಡ ಇವತ್ತು ಪ್ರತಿಭಟನೆ ಮಾಡಿದ್ರು. 300 ರಿಂದ 400 ಜನ ಕೂಡ ಈಗ ಪ್ರತಿಭಟನೆಯಲ್ಲಿ ನಿರಂತರ ಆಗಿರುವಂತದ್ದು. ರಾಜ್ಯ ಸರ್ಕಾರ ಬೊಕ್ಕಸದಲ್ಲಿ ಸಾಕಷ್ಟು ಹಣ ಇದೆ. ಅದ್ರ ಬಗ್ಗೆ ನೀವು ಇದನ್ನ ಜನಸಾಮಾನ್ಯರಿಂದ ನೀವು ಸುಲಿಯೋದು ತಪ್ಪು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ರಾಘವೇಂದ್ರ. ಥ್ಯಾಂಕ್ ಯು ಅಭಿ, ನಿಮ್ಮೆಲ್ಲ ಮಾಹಿತಿಗೆ.